ಯಾಕೆಂದ್ರೆ ಇಂಥ ಒಂದು ಒಳ್ಳೆಯ ಆನಂದದ ಕ್ಷಣಗಳೇ ಒಂದು ರೆಸ್ಟ್ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅತಿಯಾದ ಆಲೋಚನೆ ವಸ್ತು, ಅದರಿಂದ ತಮಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಾವು ದೇವರಲ್ಲಿ ಭಕ್ತಿ ಇಡಬೇಕು, ದೇವರಲ್ಲಿ ಪೂಜೆ ಮಾಡಬೇಕು, ದುಡಿಬೇಕು ಮತ್ತು ದುಡಿದು ತಿನ್ನಬೇಕು, ಬೇರೆಯವರ ಜೊತೆ ಮಾತಾಡಬೇಕು, ಬೇರೊಬ್ಬರ ಬಗ್ಗೆ ಮಾತನಾಡಬಾರ್ದು. ಮತ್ತು ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾವೆಲ್ಲ ಇರುವಂತ ತಾತ್ಕಾಲಿಕ ಗೆಸ್ಟ್. ಎಲ್ಲರಿಗೂ ಒಳ್ಳೆಯದು. ಕಲ್ಯಾಣಪ್ಪ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರಂತ ಮಂಜುನಾಥ್ ಸಾಹೇಬ್ರೆ, ಅವರು ಬೀರ್ ಅಂತ ಪ್ರಕಾಶ್ ಅವರೇ, ನಮ್ಮೆಲ್ಲರ ಇವತ್ತಿನ ಬರ್ತ್ಡೇ ಬಾಯ್ ಆಗಿರುವಂಥ ಹನುಮಂತಯ್ಯನವರೇ, ಅವರ ಧರ್ಮಪತ್ನಿಯವರೇ, ಅವರ ಅಳಿಯವರೇ, ನನ್ನ ಆತ್ಮೀಯ ಗೆಳೆಯರಂಥ ಎಲ್ಲ ಕಾರ್ಪೊರೇಟ್ಗಳಾಗೋರೆ, ಮುಂದಕ್ಕಾಗೋರೆ, ಮುಂದೆ ಇರುವಂಥ ಎಲ್ಲ ನನ್ನ ನೆಚ್ಚಿನ ಸಾರ್ವಜನಿಕ ಬಂಧುಗಳೇ, ಭಕ್ತಾದಿಗಳೇ, ಆರ್ಥಿಕ ವೃಂದದವರೇ, ಮತ್ತೊಂದು ರೀತಿ ಹನುಮಂತಯ್ಯನವರು ಅವರ ವಾರ್ಡ್ಗೆ ನನ್ನ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ, ಅವರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಕಲ್ಯಾಣೋತ್ಸವನ ಬಹಳ ವಿಜೃಂಭಣೆಯಿಂದ ಇಟ್ಕೊಂಡು ಬಹಳ ಒಂದು ರೀತಿ ಶಕ್ತಿ ಇದೆ ಈ ಸ್ಥಳಕ್ಕೆ ಅಂತ ಕಾಣುತ್ತೆ. ಯಾಕೆಂದರೆ ಬಹಳ ಒಳ್ಳೆ ರೀತಿಯಲ್ಲಿ ಅರ್ಚಕರ ಪೂಜೆಯನ್ನು ಮಾಡಿ ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಸಾಹೇಬ್ ಹೇಳ್ದಂಗೆ ನಿಮ್ಮ ಮನಸ್ಸೆಲ್ಲ ಒಂದೇ ಕಡೆ ಇರೋ ರೀತಿ ಇವತ್ತಿನ ದಿನ ಹನುಮಂತಯ್ಯನವರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಡಾಕ್ಟರ್ ಸಾಹೇಬ್ ಹೇಳ್ದಂಗೆ ನಮ್ಮ ಹನುಮಂತವರು ಪರ್ಮನೆಂಟ್ ಕಾರ್ಪೊರೇಟರ್ಗಳಾಗಿ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಒಂದು ವಿಶೇಷವಾಗಿ ಏನೇ ಇದ್ರು ಗಟ್ಟಿಯಾಗಿ ಗಲಾಟೆ ಮಾಡಿ ಪ್ರೀತಿಯಿಂದ ಕೆಲಸ ಮಾಡಿಸೋದ್ರಲ್ಲಿ ಹನುಮಂತಯ್ಯನವರು, ನಮ್ಮ ವಿಜಯ್ ಕುಮಾರ್, ರಮೇಶ್ ರಾಜೇಶ್ವರೆಲ್ಲ ಒಂದು ರೀತಿ ಒಳ್ಳೆಯ ವಾತಾವರಣದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಬಹಳ ಇವತ್ತು ಈ ರಸ್ತೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಕೆರೆ ಹತ್ರ ಒಂದು ಸ್ವಲ್ಪ ಚಿಕ್ಕದಾಗಿದೆ ಅಂತೇಳಿ ಹನುಮಂತಯ್ಯನವರು ಬೇರೆ ಎಲ್ಲೋ ಸ್ಯಾಂಕ್ಷನ್ ಆಗಿರೋದನ್ನ ಗಲಾಟೆ ಮಾಡಿ ಇಲ್ಲಿ ಅಗಲೀಕರಣವನ್ನ ಮಾಡಿದ್ದಾರೆ, ಪಾರ್ಕ್ಗಳನ್ನ ಮಾಡ್ತಾನೆ ಇದ್ದಾರೆ. ಯಾವ ಒಂದು ರೀತಿ ಎಲ್ಲೂ ನಮಗೆ ಕ್ಷೇತ್ರದಲ್ಲಿ, ಅದರಲ್ಲೂ ನಮ್ಮ ಈ ಕಡೆ ಎಲ್ಲ ಕಾರ್ಪೊರೇಟರ್ಗಳು ಪರ್ಮನೆಂಟ್ ಇರೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಅಧಿಕಾರಿಗಳ ಜೊತೆ ಮಾಡ್ತಾ ಇದ್ದಾರೆ. ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕಾರ್ಪೊರೇಷನ್ ಮುಂದಕ್ಕೆ ತೊಳೆದ್ರೆ ಬೇಗ ಮುಗಿಸ್ಬಿಟ್ರೆ ನನಗೆ ಟೆನ್ಷನ್ ಕಮ್ಮಿ ಆಗುತ್ತೆ, ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದ್ರೆ ಸಣ್ಣ ಪಣ್ಣ ಕೆಲಸಗಳ ಜೊತೆ ಕಾರ್ಪೊರೇಷನ್ ಅಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಖಾಲಿ ಸೈಟ್ಗೆ ಟ್ಯಾಕ್ಸ್ ಜಾಸ್ತಿ ಹಾಕಿರೋದ್ರ ಬಗ್ಗೆ ಇವೆಲ್ಲ ಮಾತಾಡಬೇಕು ಅಂತಂದ್ರೆ ಕಾರ್ಪೊರೇಟರ್ ಬಹಳ 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 ಮುಖ್ಯ. ಅದರಿಂದ ಕಾರ್ಪೊರೇಟರ್ ನಿರಂತರವಾಗಿ ಒಂದು ರೀತಿ ನಮ್ಮ ಕುಟುಂಬದ ಒಂದು ಮಗನಾಗಿ ಇವತ್ತಿನ ದಿನ ನಮ್ಮ ಹನುಮಂತಯ್ಯನವರು ನಿರಂತರವಾಗಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ಒಳ್ಳೆ ಸಂಬಂಧವನ್ನ ನಿರಂತರವಾಗಿ ಬೆಳೆಸ್ತಾ ಇದೀವಿ. ಈ ಸಂಬಂಧವನ್ನ ನಿರಂತರವಾಗಿ ಪರ್ಮನೆಂಟ್ ಆಗಿರ್ಲಿ, ಜೊತೆಯಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿಗಳ ಜೊತೆ ಹನುಮಂತಯ್ಯನವರು ಕೈ ಎತ್ತಿದ ಕೈನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಜೊತೆಯಲ್ಲಿ ನಾನು ಯಾವಾಗಲೂ ಜಾಸ್ತಿ ಯಾಕೆ ಹನುಮಂತಯ್ಯನ ಕೇಳ್ತೀನಿ ಅಂದ್ರೆ, ನಾನು ಜಮ್ಮು ಕಾಶ್ಮೀರಲ್ಲಿದ್ದಾಗ ನಾನು ಕರ್ಕೊಂಡ್ಬಂದು MLA ನಿಲ್ಲಿಸ್ಲಿಕ್ಕೆ ಮೊದಲನೇ ಪ್ರಯತ್ನ ನಮ್ಮ ಹನುಮಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಇಡೀ ಊರಿನ ಮುಖಂಡರು, ಸ್ನೇಹಿತರು ಎಲ್ಲರೂ ಒಂದು ರೀತಿ ಒಗ್ಗಟ್ಟಾಗಿ ಜಯಶೀಲರಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ MP ಸಾಹೇಬರಿಗೂ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತರಹಳ್ಳಿ ಸುತ್ತಮುತ್ತ ನನ್ನ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರುಗಳು 1 ಲಕ್ಷ ಲೀಡನ್ನ ಕೊಡ್ಬೇಕಾದ್ರೆ ಅವರ ಸಕಲ ಪ್ರಯತ್ನ ಯಶಸ್ವಿ. ಅದು ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಒಳ್ಳೆ ರೀತಿಯ ಸಂಬಂಧ ನಮ್ಮ ಮುಖಂಡರು ಸ್ನೇಹಿತರು ಇರೋದ್ರಿಂದ ಆ ಶ್ರದ್ಧೆಯ ತಾಯಿ ಆಶೀರ್ವಾದದಿಂದ ನಿರಂತರವಾಗಿ ದೇವರ ಪ್ರೇರಣೆ. ಭಾರತ್ ಮಾತಾ ಕಿ ಎಲ್ಲ ಆತ್ಮೀಯ ಅಚ್ಚುಮೆಚ್ಚಿನ ಎಲ್ಲ ನಮ್ಮ ಉತ್ತರಳ್ಳಿ ವಾರ್ಡ್ನ ಎಲ್ಲ ವೆಂಕಟರಮಣ ಸ್ವಾಮಿ ಭಕ್ತಾದಿಗಳೇ, ಮತ್ತೆ ಎಲ್ಲ ನಾಗರಿಕ ಬಂಧುಗಳೇ, ಎಲ್ಲ ಸೋದರ ಸೋದರಿಯರೇ, ಹಿರಿಯರೇ, ಮುಖಂಡರೇ, ವೇದಿಕೆ ಮೇಲಿರುವ ನೆಚ್ಚಿನ ನಾಯಕರು, ಮತ್ತೆ ಉದ್ಯೋಗ ಫೀಲ್ಡ್ ನಲ್ಲಿ ಬಹಳ ಎತ್ತರದ ಮಟ್ಟಕ್ಕೆ ಹೋಗಿರುವಂತಹ ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ನಮ್ಮ ಹಿರಿಯರು, ಬಡವರ ಬಂಧು, ದೀನದಲಿತರ ನಾಯಕರು ಆದ ನಮ್ಮ ಗುರುಗಳಾದ ಕೃಷ್ಣಪ್ಪಜಿಯವರೇ, ಆತ್ಮೀಯರಾದ ಪರಮೇಶ್ ಅವರೇ, ನನ್ನ
ಗುರುಗಳಾದ P.N. ಪ್ರಕಾಶ್ ಅವರೇ, ಮತ್ತೆ ನನ್ನ ಆತ್ಮೀಯ ಸ್ನೇಹಿತರಾದ ದಯಾನಂದ್ ಸರ್ ಅವರೇ, ಮತ್ತೆ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರೇ, ಒಂದೊಂದ್ಸರಿ ತುಂಬಾ ಸಂತೋಷ ಆದಾಗ, ತುಂಬಾ ದುಃಖ ಆದಾಗ ಆ ಮಾತು ಬರೋದಿರುವಂತೆ. ಹಾಗಾಗಿ ಇವತ್ತು ಕಲ್ಯಾಣೋತ್ಸವಕ್ಕೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ವಂದಿಸುತ್ತಾ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಕಲ್ಯಾಣೋತ್ಸವವನ್ನ ನಾವು ತಿರ್ತಿರೋದು ಸಹ 2-3 ಜನ ಕುಂಡ್ರಿಸಿ ಕಲ್ಯಾಣೋತ್ಸವ ಮಾಡೋದಿಲ್ಲ. ಈ ತರ ಎಲ್ಲಾರನ್ನು ಕುಂಡ್ರಿಸಿನೇ ಕಲ್ಯಾಣೋತ್ಸವ ಮಾಡೋದು. ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡರು ಒಂದು ಕಲ್ಯಾಣೋತ್ಸವ ಮಾಡಿ ಎಲ್ಲರಿಗೂ, ನಮ್ಮ ವಾರ್ಡಿನಲ್ಲಿ ಮತ್ತೆ ಎಲ್ಲ ಮುಖಂಡರಿಗೆ, ಎಲ್ಲ ನಾಗರಿಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಸಕರು ಒಂದು ಆದೇಶ ಮಾಡಿದ್ಮೇಲೆ ನಾವು ಇಲ್ಲಿ ಕಲ್ಯಾಣೋತ್ಸವವನ್ನು ಶುರು ಮಾಡೋದು. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗ್ತಾ ಇದೆ. ನಮ್ಮ ಇಡೀ ಉತ್ತರಳ್ಳಿ ವಾರ್ಡು ಎಲ್ಲ ಮೂಲಭೂತ ಸಮಸ್ಯೆಗಳನ್ನ ಹೊಂದಿ ಎಲ್ಲಾ ಬಡಾವಣೆಗಳಿಗೆ ಕಾವೇರಿ ನೀರು ಬಂದಿದೆ ಅಂದ್ರೆ ಅದಕ್ಕೆ ವೆಂಕಟರಮಣ ಸ್ವಾಮಿ